ಸೀದಾ ನಮ್ಮ ಅಣ್ಣಗೆಲ್ಲ ಒಂದು ಲೊಕೇಶನ್ ಹಾಕಿದ ತಕ್ಷಣ ಹಾಫ್ ಆನ್ ಅವರ್ಗೆಲ್ಲ ಸೀದಾ ಬಂದುಬಿಟ್ರು ಕಾರ್ ಹಾಕ್ಕೊಂಡು. ಸರಿ ಅಂತ ನಾವು ಫಸ್ಟು ತಲೆಗಿಲ್ಲೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ, ಬಟ್ ಏನೂ ಆಗಿಲ್ಲ, ತಲೆಕ್ಕೆ ಆಗಿಲ್ಲ. ಸರಿ ಅಂತ ಲಾಸ್ಟಿಗೆ ಕಾರ್ ಬ್ಯಾಟ್ರಿ ಬಿಚ್ಚೋಣ ಅಂದರೆ ಸ್ಪ್ಯಾನರ್ ಬೇರೆ ಇದ್ದಿಲ್ಲ ನನ್ನ ಹತ್ರ, ಇರೋದೇ 12, ಅವ್ರದ್ದು 10 ಸೈಜ್ ಇದ್ದಿಲ್ಲ. ಸರಿ ಅಂತ ಹೆಂಗೋ ವೈರೆಲ್ಲ ಬೇರೆ ತಂದಿದ್ರು, ಹಂಗೆ ರೋಡಿಗೆ ಹೊಡೆದು ಕಾರ್ನ ಒಂದು ಸ್ವಲ್ಪ ಹತ್ರಕ್ಕೆ ಹಾಕ್ಕೊಂಡು ಸೀದಾ ವೈರ್ ನೋಡಿದ್ರೆ ಕರೆಕ್ಟಾಗಿ ಫಿಟ್ ಆಯಿತು. ಸರಿ ಅಂತ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಚಾರ್ಜ್ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ರನ್ನಿಂಗಲ್ಲಿ ಬಿಟ್ಟು ಮತ್ತು ಲಾಸ್ಟಿಗೆ ಹಂಗೆ ಮಾಡಿ ಗಾಡಿ ಸ್ಟಾರ್ಟೇ ಆಗಿಬಿಡ್ತು. ಸರಂತ ಫುಲ್ ಖುಷಿ ಆಗಿಬಿಟ್ಟೆ ನಾನು. ಸೆಂಟ್ರ್ ನೈಟಲ್ಲಿ ಏನು ಮಾಡೋದಂತ ಏನು ಗೊತ್ತೇ ಆಗಿದ್ದಿಲ್ಲ. ಸರಂತ ಸೀದಾ ನಮಗೂ ಟೈಮ್ ಆಗುತ್ತೆ, ಆಲ್ರೆಡಿ ಲೇಟ್ ಆಯಿತು, 1 ಗಂಟೆ ಆಗ್ತಿತ್ತು ಆಲ್ರೆಡಿ ಟೈಮು. ಸರಿ ಅವರು ಬೆಳಗ್ಗೆಲ್ಲ ಕೆಲಸಕ್ಕೆ ಹೋಗ್ಬೇಕಲ್ವಾ, ಸರಂತ ಸ್ಟಾರ್ಟ್ ಮಾಡಿಕೊಟ್ಟು ಸೀದಾ ಅವ್ರನ್ನ ಕಳಿಸ್ಬಿಟ್ಟೆ. ಇನ್ನು ಸೀದಾ ನಾನು ಅಲ್ಲಿಂದ ಬಿಟ್ಟು ಆದರೆ ಬೇರೆ ಲೆವೆಲ್ ಇದು ಗೊತ್ತಾ, ನಾನು ಅದಕ್ಕೆ ಹೇಳೋದು ಡೀಸೆಲ್ ನಮ್ಗೆ ಗೊತ್ತು ನಮ್ಮ ಗಾಡಿಯಲ್ಲಿ ಎಷ್ಟಿದ್ರೆ ಇಷ್ಟು ಹೋಗುತ್ತೆ ಅಂತ. ನಾನು ಅದಕ್ಕೆ ಅಲ್ಲೇ ಕಾಸು ಹಾಕಿದರೆ ಟೈಮು ಸೇವು ಎಲ್ಲ ಸೇವ್ ಆಗ್ತಾಯಿತ್ತು, ಸುಮ್ಮನೆ ಎಲ್ಲ ವೇಸ್ಟು, ಟೈಮ್ ವೇಸ್ಟೇ ಆಗಿರೋದು, ಏನು ಮಾಡೋಕ್ಕಾಗ.